ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಡೋ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಚಿಕನ್ ಸಾಸೇಜ್ನ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ತಿಂದಿದ್ದೆ, ಇದನ್ನ ಮಮ್ಮಿ ಮಾಡಿ ಕೊಟ್ಟಿದ್ರು. ಸೊ ಹಾಗಾಗಿ ಅವಾಗ ತಿಂದಿದ್ದೆ, ನಾನೀಗ ತಿಂದಿಲ್ಲ. ಸೊ ಲುಲು ಹೈಪರ್ ಮಾರ್ಕೆಟ್ಗೆ ಹೋದಾಗ ನಾನು ಇದನ್ನ ನೋಡಿದೆ. ಸೊ ಹಾಗಾಗಿ ಟ್ರೈ ಮಾಡೋಣ ಅನಿಸ್ತು ಇನ್ನೊಂದ್ಸತಿ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ನಾನಿವತ್ತು ಇದರಿಂದ ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಇದೆ, ಆ್ಯಕ್ಚುಲಿ ಸುಮಾರು ಪೀಸಸ್ ಇದೆ, ಬಟ್ ನಾನು ಅಷ್ಟು ಮಾಡೋದಕ್ಕೆ ಹೋಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ. ಈ ತರ ಇದೆ ಅದು. ಸೊ ನೋಡ್ತಾ ಇರ್ಬೋದು, ಈ ತರ ಇದೆ. ಸೊ ಹಾಗಾಗಿ ನಾನು ಇವತ್ತು ಇದರಿಂದ ಫ್ರೈ ಮಾಡ್ತೀನಿ. ಆಮೇಲೆ ಉಳಿದಿರೋದು ಸುಕ್ಕ ಮಾಡೋಣ ಅಂತ ಹೇಳ್ಕೊಂಡು, ಚಿಕನ್ ಮಸಾಲ ಹಾಕಿ ಸುಕ್ಕ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅದನ್ನ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಇಷ್ಟು ಮಾಡೋಣ ಅಂತ ಇದ್ದೀನಿ. ಸೊ ಚಿಕನ್ ಸಾಸೇಜು ಫ್ರೈ ಮಾಡ್ತೀನಿ ನಾನು, ಹೇಗಾಗುತ್ತೆ ಅಂತ ನೋಡೋಣ. ನಿಮ್ ಜೊತೆ ಕೂಡ ನಾನು ರೆಸಿಪಿನ ಹಂಚ್ಕೊಳ್ತೀನಿ. ಸೊ ಲೆಟ್ಸ್ ಗೋ. ಸೊ ನಾನು ಇದನ್ನ ಈಗ, ಅದು ಮಸಾಲ ಹೋಗ್ಬೇಕಲ್ವಾ, ಸೊ ಹಾಕಿರೋ ಮಸಾಲಾನ ಸ್ಲೈಸ್ ಮಾಡ್ಕೊಳ್ತೀನಿ. ಅಲ್ಲಲ್ಲಿ ಫಿಶ್ಶಿಗೆ ಹೇಗೆ ನಾವು ಕಟ್ ಮಾಡ್ತೀವಿ ಅದೇ ಥರ ಇದಕ್ಕೂ ಕೂಡ ಅದೇ ಥರ ಕಟ್ ಮಾಡ್ಕೋಬೇಕು. ಚೆನ್ನಾಗಾಗುತ್ತೆ ಅನ್ಕೊಂತೀನಿ. ನಂಗೆ ಅವಾಗ ಚಿಕ್ಕವಳಿರ್ಬೇಕಾದ್ರೆ ತಿಂದಿದ್ದು ನೆನಪಿದೆ, ಬಟ್ ಗೊತ್ತಿಲ್ಲ. ಟ್ರೈ ಮಾಡಿ ನೋಡೋಣ. ಸೊ ಇದೇ ತರ ನಾನು ಎಲ್ಲ ಕೂಡ ಇದೇ ತರ ಸ್ಲೈಸ್ ಆಗಿ ಮಾಡ್ಕೊತೀನಿ. ಸೊ ನಾನು ಚಿಕನ್ ಸಾಸೇಜ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹಳದಿ ಪುಡಿ, ಇದಕ್ಕೇನೆ ರೈಸ್ ಪೌಡರ್, ಕಾರ್ನ್ಫ್ಲವರ್ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಸಾಸೇಜಲ್ಲಿ ಸಾಲ್ಟ್ ಇರುತ್ತೆ ಆಲ್ರೆಡಿ, ಅದಕ್ಕೆ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ ಸಾಲ್ಟ್ನ ಕಮ್ಮಿ ತಗೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ಹಣ್ಣು ರಸನ ಹಾಕೋಬಹುದು. ನಾನಿಲ್ಲಿ ನಿಂಬೆ ಹಣ್ಣು ರಸನ ತಗೊಂಡಿದ್ದೀನಿ. ಇದಿಷ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ನೋಡ್ತಾ ಇರ್ಬೋದು, ಇದಿಷ್ಟನ್ನ ನಾನೀಗ ಏನು ಮಾಡ್ತೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೇನಿಲ್ಲ ಮಸಾಲ, ನೀವು ಫಿಶ್ ಮಸಾಲಕ್ಕೆ ಹೇಗೆ ಮಾಡ್ತೀರಾ ಅದೇ ಥರ, ಅದೇ ಮಸಾಲಾನ ನಾವು ಇದಕ್ಕೆ ಫ್ರೈ ಮಾಡಲಿಕ್ಕೆ, ಚಿಕನ್ ಸಾಸೇಜ್ನ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಇದು ನೀಟಾಗಿ ಮಿಕ್ಸ್ ಆಗಿದೆ. ಅಕ್ಕಿ ಪುಡಿ ಏನಕ್ಕೆ ಹಾಕೋದು ಅಂದರೆ, ಅದು ಏನು ಹೇಳ್ತಾರೆ, ಈ ಥರ ಇದಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ತವಕ್ಕೆ ಅಂಟ್ಕೋಬಹುದು. ಸೊ ಹಾಗಾಗಿ ಸ್ವಲ್ಪ ರೈಸ್ ಪುಡಿನ ಹಾಕಿದ್ದೀನಿ. ಸೊ ಸಾಕು, ಇಷ್ಟಿದ್ರೆ ಸಾಕು. ಈಗ ಇದನ್ನ ಇದ್ರ ಒಳಗಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಅಲ್ಲ, ಅವಾಗ ತಿಂದಿದ್ದು ನೆನಪಿಲ್ಲ ನನಗೆ ಆ್ಯಕ್ಚುಲಿ. ಬಟ್ ಈಗ ಹೇಗಾಗುತ್ತೋ ಗೊತ್ತಿಲ್ಲ, ಒಂದ್ಸತಿ ಟ್ರೈ ಮಾಡೋಣ. ಇದಕ್ಕೆ ಉಪ್ಪು ಖಾರ ಎಲ್ಲ ತಾಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಓಕೆ, ಇದನ್ನ ಒಂದು 15 ಮಿನಿಟ್ಸು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ತೀನಿ. ನಾನೊಂದು 15 ಮಿನಿಟ್ಸ್ ಸಾಕು, 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ತೀನಿ. ಓಕೆ,
ಸೊ 15 to 20 ಮಿನಿಟ್ಸು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೆ ಚಿಕನ್ ಸಾಸೇಜ್ನ ಮಸಾಲ ಹಾಕಿಬಿಟ್ಟು. ಈಗ ಸೊ ಫ್ರೈ ಮಾಡ್ಕೊತೀನಿ. ಸೊ ಒಂದೊಂದೇ ತೆಗೆದು ಸ್ವಲ್ಪ ಆಯಿಲ್ ಮೇಲಿಂದನೇ ಹಾಕೊತೀನಿ. ಗ್ಯಾಸ್ನ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಚಿಕನ್ ಸಾಸೇಜ್ನ. ಸೊ ಫ್ರೈ ಆಗಲಿ. ಫ್ರೈ ಆಗ್ತಾ ಇದೆ, ಒಂದು ಸೈಡ್ ಫ್ರೈ ಆಗಿದೆ. ಸೊ ಅದನ್ನು ನಾನು ತಿರುಗಿಸ್ತೀನಿ. ಇದೇ ಥರ ಎಲ್ಲನ ತಿರುಗಿಸ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ಆಗುತ್ತೆ ಆ್ಯಕ್ಚುಲಿ ತಿರುಗಿಸಿದ್ಮೇಲೆ. ಸೊ ಒಂದು ರೌಂಡು ಮಾಡಿದ್ದೀನಿ. ಈಗ ಇನ್ನೊಂದು ಸೈಡ್ ಇದೆ, ಅದು ಬೆಂದ ಮೇಲೆ ಮೀನ್ಸ್ ಫ್ರೈ ಆದಮೇಲೆ ತೆಗಿಯೋಣ. ಸೊ ಚಿಕನ್ ಸಾಸೇಜ್ ರೆಡಿ ಆಗಿದೆ. ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಬಿಸಿ ಇದೆ. ಸೊ ನೋಡ್ತಾ ಇರಬಹುದು, ಚಿಕನ್ ಸಾಸೇಜ್ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಇವತ್ತು ನೈಟ್ ಊಟ ಪೂರಿ, ಚಟ್ನಿ ಹಾಗೆ ಚಿಕನ್ ಸಾಸೇಜ್ ಹೇಗಾಗಿದೆ ಅಂತ ಹೇಳ್ಕೊಂಡು ನೋಡೋಣ. ಫಸ್ಟ್ ಚಿಕನ್ ಸಾಸೇಜ್ ಬೇಡ, ಫಸ್ಟ್ ಚಿಕನ್ ಸಾಸೇಜ್ ಹೇಗಾಗಿದೆ ಅಂತ. ಸ್ವಲ್ಪ ಬಿಸಿ ಇದೆ, ನನಗೆ ಬಿಸಿ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ ನಿಜ. ತಿಂದು ನೋಡು. ಚೆನ್ನಾಗಿದೆ. ಪೂರಿ ಕೂಡ ಬಿಸಿ ಇದೆ. ಟ್ರೈ ಮಾಡಿ ನೋಡೋಣ, ಇದನ್ನ ಚಟ್ನಿಗೆ ಹಾಕಿ ತಿಂದು ಹೇಗಾಗುತ್ತೆ ಅಂತ. ಚಿಕನ್ ಸಾಸೇಜ್ನ ಚಟ್ನಿಗೆ ಹಾಕಿ ತಿನ್ಬೇಕು. ನಿಜ ಚೆನ್ನಾಗಿದೆ. ಇಲ್ಲಿ ಬಾ ಸುಷ್ಮಿತಾ, ನಿಜ ಸುಳ್ಳಲ್ಲ, ನಿಜವಾಗ್ಲೂ ಟೇಸ್ಟ್ ಇದೆ. ಒಂದ್ಸತಿ ತಿನ್ನು, ನಿಜ. ಚೆನ್ನಾಗಿದೆ. ಊಟ ಮಾಡಿ ಸಿಗ್ತೀನಿ. ಇವಾಗ್ಲೂ ಹೇಳು ಹೇಗಾಗಿದೆ ಹೇಳು ಚಿಕನ್ ಸಾಸೇಜ್. ಬಿಸಿ ಇದೆ.
ಇಷ್ಟೊತ್ತು ಬೇಕಾ? ಹಾಂ, ನಿಜ ಹೇಳಬೇಕು, ಚೆನ್ನಾಗಿಲ್ಲ? ಚೆನ್ನಾಗಿದೆ ಅಲ್ಲ? ಈಗ ಸ್ವಲ್ಪ ಚಟ್ನಿ ಜೊತೆ ತಿಂದು ನೋಡು. ತಿಂದು ನೋಡು, ಒಂದ್ಸತಿ ಟ್ರೈ ಮಾಡು. ಹೇಳು. ನಮ್ಮ ಆರ್ ಸಿ ಬಿ ಸೋತೋಯ್ತು. ಆರ್ ಸಿ ಬಿ ಸೋತು, ಹೌದು, ಆರ್ ಸಿ ಬಿ ಮ್ಯಾಚ್ ಸೋತೋಯ್ತು. ಸ್ವಲ್ಪ ಹಾಕೊಂಡು ತಿನ್ನು. ಏಯ್, ನಿಜವಾಗ್ಲೂ ಡ್ರಾಮಾ ಮಾಡಬೇಡ, ಹೇಳು. ಅಲ್ಲ, ಒಂದ್ಸತಿ ಮಾಡಿದ್ದು ಟೇಸ್ಟ್ ಮಾಡೋದಕ್ಕೆ ಹೆಂಗೆ ಮಾಡ್ತೀಯಲ್ಲ ನೀನು? ಏಯ್, ಸುಮ್ಮನೆ ಹೇಳ್ಬೇಡ, ಚೆನ್ನಾಗಿದೆ. ಚಿಕನ್ ಸಾಸೇಜ್ ಚೆನ್ನಾಗಿಲ್ಲ? ಇದು ಚೆನ್ನಾಗಿದೆ. ಇದ್ರ ಜೊತೆ ಇದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿಲ್ವಾ? ಸರಿ, ಊಟ ಮಾಡು, ಎಂಜಾಯ್ ಮಾಡು. ಸೊ ಈ ಚಿಕನ್ ಸಾಸೇಜ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಶ್ಮಿತಾ ಫುಡ್ ಆಡೋ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.